ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಹಳ್ಳಿ ಮನೆ ಬ್ಲಾಗ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಭಂಡಾರಿ. ಎಲ್ಲ ಹೇಗಿದ್ದೀರಾ? ನಾನಂತೂ ನೋಡ್ರಿ ಇವತ್ತು ಲಾರಿ ಬಂದಿದ್ದೀನಿ ಕೆಲಸಕ್ಕೆ. ನಾವು ಮಾಡೋದು ಕೆಲಸ ಕಲ್ಲು ಕೆಲಸ, ಕೊರೆ ಕೆಲಸ. ಇದು ಗಾಡಿ ಒಳಗೆ ಹೆಂಗಿರುತ್ತೆ ನೋಡ್ರಿ. ಕೊರೆ ಇದು ಸಿಕ್ಕಾಪಟ್ಟೆ ದೊಡ್ಡ ಕೊರೆ. ಇದು ಯಾರಿಗಾರು ಕಲ್ಲು ಬೇಕಾದರೆ ಹೇಳಿ ಮಾಡೋಣ. ಇದು ಲಾರಿ, ನಾವು ಹೋಗೋ ಗಾಡಿ ಲಾರಿ ಇದು. ಹೀಗಿದೆ ನೋಡ್ರಿ, ಚೆನ್ನಾಗಿದೆ ಅನ್ಕೊತೀನಿ ಲಾರಿ. ಎಲ್ಲರೂ ನೋಡ್ರಿ ಚೆನ್ನಾಗಿದೆ. ಲಾರಿ ಮಾಡಿ ಹಾಳಾದರೆಷ್ಟು, ಲಾರಿ ಮಾಡಿ ಉಳಿದರೆಷ್ಟು ಗೊತ್ತಿಲ್ಲ. ಎಲ್ಲರಿಗೂ ಲಾರಿ ಹತ್ತಲ್ಲ, ಕೆಲವರಿಗೆ ಮಾತ್ರ ಲಾರಿ ಇರುತ್ತೆ. ಬನ್ನಿರಿ ಹಾಗೆ ಸೀದಾ ನಾವು ಮನೆಗೆ ಬಂದು ಸ್ನಾನ ಮಾಡಿ ಈಗ ಸೀದಾ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ತೋಟದ ಕಡೆ ಹೊಂಟಿದ್ದೀನಿ. ತೋಟದ ಕಡೆ ಏನಾಯಿತು ಅಂತ ನೋಡೋಣ. ಕರೆಂಟು ಬಿಸಿಲು ಜಾಸ್ತಿ ಆಯ್ತಲ್ಲ, ಕರೆಂಟ್ ಮತ್ತೆ ಕಮ್ಮಿ ಕೊಡ್ತಾ ಇದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ಕರೆಂಟ್ ಗತಿ ಏನಂತ ನೋಡೋಣ. ಗದ್ದೆ ಬೆಲ್ಲ ನೋಡ್ರಿ, ಗದ್ದೆ ಎಲ್ಲ ಹೆಂಗೆ ಒಣಗಿದೆ. ನಮ್ದು ಇದು ಕರೆ ಪೈಪ್ ಇದನ್ನು ತೆಗೆದು ಫಸ್ಟ್ ವೈಟ್ ಪೈಪ್ ಹಾಕಬೇಕು. ಯಾಕಂದರೆ ಈ ಕರೆ ಪೈಪಲ್ಲಿ ಲೀಕೇ ಸುಮಾರು ಆಗ್ತಿದೆ. ಅದನ್ನು ತೆಗೆದು ಬೇಗ ಹಾಕ್ಬೇಕು. ನೋಡೋಣ ಬರ್ರಿ ಏನಾಗಿದೆ ತೋಟ, ಏನು ಪರಿಸ್ಥಿತಿ ಅಂತ. ತೋಟ ಮೂರು ಕಡೆ ಬಂದಿರಲಿಲ್ಲ, 2-3 ಸಲ. ನೋಡೋಣ ಎಂತಾಗೈತೆ ಅಂತ ನೋಡೋಣ ತೋಟದ ಕಡೆ. ನೋಡೋಣ ತೋಟ ಏನಾಗೈತೆ ಅಂತ. ಕೆಲಸ ಭಾರಿ ಹೆವಿ ಕೆಲಸ ನಮ್ಮದು, ಕಲ್ಲು ಕೆಲಸ ಬಿಡ್ಬೇಕು. ಇನ್ನೇನು ಬಿಡ್ತೀನಿ. ಏನು ಕೆಲಸನೇ ಶಾಶ್ವತವಲ್ಲ. ನೋಡೋಣ ಏನಾಗುತ್ತೆ ಅಂತ ಮುಂದೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ತೋಟ ನೋಡೋಣ. ಇವ್ರ ತೋಟ ಅಂತೂ ಒಣಗೋಗೈತೆ, ಪೂರ ಒಣಗೋಗೈತೆ. ನೀರಿನ ಈ ಥರ ಬಿಸಿಲು ಹೊಡೆದ್ಬಿಟ್ರೆ, ಮೊನ್ನೆ ಒಂದು ಈ ನಮ್ಮನೆ ಬಿಸಿಲು ಹೊಡೆದ್ಬಿಟ್ರೆ ಮತ್ತು ತೋಟ ಗಿಡ ಏನಕ್ಕೂ ಬರಲ್ಲ. ನೋಡಿರಿ ತೋಟ ಗಿಡ ನೋಡ್ತಾ ಇದ್ದೀನಿ. ಹುಲ್ಲು ಚೆನ್ನಾಗಿ ಬೆಳೆದಿದೆ, ಹಂಗಾಗಿ ಗಿಡ ಎಲ್ಲ ಸ್ವಲ್ಪ ಒಣಗ್ತಾ ಇಲ್ಲ. ಆ ಹುಲ್ಲು ಅದು ದುಡ್ಡಾಗ್ಬಿಟ್ರೆ ಮಾತ್ರ ಬ್ಲೇಡಿಗೂ ಹೋಗೋಲ್ಲ, ರೋಪಿಗೂ ಹೋಗೋಲ್ಲ, ಆ ಥರದ್ದು. ನೋಡೋಣ ಏನಾಗುತ್ತೆ ಅಂತ. ತೋಟ ನೋಡ್ಕೊಂಡು ಹಾಗೆ ಮನೆಗೆ ಹೋಗೋ ಸಿಸ್ತಾ. ಈಗ ಹೆಂಗೂ ಕರೆಂಟ್ ಇಲ್ಲ. ಕರೆಂಟ್ ನಾವು ಬರೋ ವರ್ಷತ್ತಿಗೆ ಹೋಗಿತ್ತು. ಇಲ್ಲಾಂದರೆ 2 ಬಾಲ್ ಒಂದೊಂದು ಅರ್ಧ ಗಂಟೆನಾರು ಹೊಡಿತಿದ್ದೆ. ಎಂತ ಮಾಡೋಕ್ಕೂ ಮನೇಲಿ ಯಾರೂ ಇಲ್ಲ. ನೋಡ್ಬೇಕು ಎಂತ ಆಗುತ್ತೆ ಅಂತ. ತೋಟ ಹಿಂಗಾಗಿದೆ ನೋಡೋಣ. ಒಂದು ಗಿಡ ಇದೆ, ಆ ಗಿಡ ದುಡ್ಡ ಆಗಲಿ ಅದನ್ನ ತೋರ್ಸಂತ ನೋಡಿ. ಯಾಕಂದರೆ ಅದು ಬದುಕಕ್ಕೆ ಉಳಿತೈತೆ ಇಲ್ಲ ಅನ್ನೋದೇ ಗೊತ್ತಿಲ್ಲ, ಡೌಟ್ ಆಗೈತೆ. ಹಾಗಾಗಿ ನೋಡೋಣ ಎಂತ ಅಂತ. ನೋಡೋಣ ಹಿಂಗಾಗಿದೆ ಅಂತ. ವೀಡಿಯೋ ನೋಡಿದಾರೆಲ್ಲ ಸಬ್ಸ್ಕ್ರೈಬ್ ಆಗಿರಿ ದಯವಿಟ್ಟು, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ನೋಡೋಣ ಮುಂದಿನ ವೀಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನೋಡ್ತೀನಿ. ವಾಯ್ಸ್ ಗೀಸ್ ಎಲ್ಲ ಇನ್ನೂ ಸ್ವಲ್ಪ ಜೋರಾಗಿ ಕೊಡೋಕ್ಕೆ ನೋಡ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ವೀಡಿಯೋನ ಬೆಳೆಸಿ ಆರಾಧಿಸಿ. ಇಷ್ಟು ಹೇಳ್ತಾಯಿದ್ದೀನಿ.